ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಸಂಡೇ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಮಂಡೇ ಲಾಗ್ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಗಂಟಲು ಪ್ರಾಬ್ಲಮ್ ಆಗಿದೆ, ಈಗಲೂ ಕೂಡ ಪ್ರಾಬ್ಲಮ್ ಇದೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸಂಡೇ ಮನೆಯಲ್ಲಿ ಯಜಮಾನ್ರು ಮಕ್ಕಳು ಎಲ್ಲ ಮನೆಯಲ್ಲೇ ಇದ್ದರು. ಹಾಗಾಗಿ ಸಂಡೇ ಆದರೆ ಸ್ವಲ್ಪ ನಾನು ಎದ್ದೇಳೋದು ಲೇಟೇ. ಆದರೂ 7:30ಗೆ ಎದ್ದು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಎಲ್ಲರೂ ಬೇಗ ಇದ್ವಿ. ಎಲ್ಲರೂ ಸ್ವಲ್ಪ ಅದು ಇದು ಕೆಲಸ ಮಾಡಿಕೊಂಡು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಬೆಳಗ್ಗೆ ಟಿಫನಿಗೆ ಇನ್ಸ್ಟಂಟ್ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಬಿಸಿ ಬಿಸಿಯೇ ಮಾಡಿಕೊಡ್ತಾಯಿದ್ರೆ ತಿನ್ಕೊತಾ ಇರ್ತಾರೆ. ಹಾಗಾಗಿ ನಾನು ರಾಗಿ ದೋಸೆನ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಮಾಡಿಕೊಟ್ಟೆ. ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಮನೆಯವರೆಲ್ಲರೂ. ಹಾಗಾಗಿ ಅದನ್ನೇ ಮಾಡಿದೆ. ಮಕ್ಕಳಿಗೇನು ಚಟ್ನಿ ಬೇಕು ಅಂತ ಏನಿಲ್ಲ, ತುಪ್ಪ ಹಾಕ್ಕೊಟ್ರೆ ತಿಂತಾರೆ. ನಮ್ಮಿಬ್ರಿಗೆ ಚಟ್ನಿ ಮಾಡ್ಕೊಂಡಿದ್ದೆ, ಕಾಯಿ ಚಟ್ನಿ ಮಾಡಿಕೊಂಡು ಟಿಫನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ದೆ. ಟಿಫನ್ ಜೊತೆಗೆ ಕಾಫಿ ಮಾಡಿಕೊಂಡು ಟಿಫನ್ ಮಾಡ್ಕೊಂಡ್ವಿ. 9 ಗಂಟೆ ಅಷ್ಟೊತ್ತಿಗೆಲ್ಲ ಟಿಫನ್ ಮುಗಿಸ್ಕೊಂಡ್ವಿ. ಯಾಕಂದರೆ ಸ್ವಲ್ಪ ಕೆಲಸ ಇತ್ತು. ಸಂಪ್ ಕ್ಲೀನ್ ಮಾಡೋದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಬರ್ತೀನಿ ಅಂತ ಹೇಳಿದರು. ಅವ್ರು ಇರುವಾಗ ನಾವು ಸ್ವಲ್ಪ ಅಲ್ಲಿ ಇದು ನೋಡ್ಕೊಬೇಕು ಅಂದ್ಬಿಟ್ಟು ಬೇಗ ಟಿಫನ್ ಮಾಡಿಕೊಂಡು ಮನೆ ಒಳಗಡೆ ಇರುವಂಥ ಕೆಲಸ, ಚಿಕ್ಕ ಪುಟ್ಟ ಕೆಲಸನ ಬೆಳಗಿನ ಕೆಲಸ ಮುಗಿಸ್ಕೊಂಡು ಸಂಪ್ ಕ್ಲೀನ್ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರೊಳಗಡೆ ಅವರು ಕೂಡ ಬಂದರು ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಅಲ್ಲೇ ಇದ್ದು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಕೆಳಗಡೆ ಹೋದ್ವಿ. ನೀರೆಲ್ಲ ಫುಲ್ ಖಾಲಿ ಮಾಡಿಬಿಟ್ಟು 1 ವರ್ಷ ಆಗಿತ್ತು ತೊಳಸಿರ್ಲಿಲ್ಲ, ಹಂಗಾಗಿ ಕ್ಲೀನ್ ಮಾಡ್ಸೋಣ ಅಂದ್ಕೊಂಡು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಇಲ್ಲಿ ಲೋಕಲ್ನೆಲ್ಲ ಕರೆದ್ರೆ ಕ್ಲೀನ್ ಮಾಡಲ್ಲ ಅಷ್ಟೊಂದು. ಇದು ಎಲ್ಲ ಮಿಷಿನಲ್ಲೇ ಕ್ಲೀನ್ ಮಾಡ್ತಾರೆ. ವ್ಯಾಕ್ಯೂಮ್ ಕ್ಲೀನರೆಲ್ಲ ಹಾಕ್ಬಿಟ್ಟು ಕೆಮಿಕಲ್ ವಾಶ್ ಮಾಡಿ ನೀಟಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಅವ್ರನ್ನೇ ಕರೆದ್ವಿ. ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾವು ಇವ್ರ ಹತ್ರನೇ 2 ಸರಿ ಮಾಡಿಸಿದ್ವಿ ಕ್ಲೀನಿಂಗು. ಹಾಗಾಗಿ ಅವ್ರನ್ನೇ ಕರೆದ್ಬಿಟ್ಟು ಎಲ್ಲ ಅವರೇ ಏನು ಮಾಡ್ಕೊತಾರೆ. ನಾವು ಏನು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೇನಿಲ್ಲ, ನೋಡಿಕೊಂಡ್ರೆ ಅಷ್ಟೇ. ಅವರೇ ಡ್ರಮ್ಮು ಮೇಲೆ ಅವರೇ ತಂದ್ಕೊಂಡಿರ್ತಾರೆ. ನೀರು ಕೂಡ ಅವ್ರ ಡ್ರಮ್ಮಿಗೆ ಹಾಕ್ಕೊತಾರೆ, ಕ್ಲೀನ್ ಮಾಡಿ ನೀಟ್ ಮಾಡಿ ಕೊಡ್ತಾರೆ. ಹಾಗಾಗಿ ಅವರನ್ನೇ ಕರೆದ್ವಿ. ಅವರೇ ಬಂದು ನೀಟಾಗೆಲ್ಲ ನೀರೆಲ್ಲ ಖಾಲಿ ಮಾಡಿಬಿಟ್ಟು ಫುಲ್ಲು ಒಂದು ಕಡೆಯಿಂದ ಎಷ್ಟು ಗಲೀಜಾಗಿದ್ರೂ ನೀಟಾಗಿ ಕ್ಲೀನ್ ಮಾಡ್ತಾರೆ. ನಾವೇನು ಇರಬೇಕು ಅನ್ನೋದೇ ಇಲ್ಲ, ಎಲ್ಲ ಅವರೇ ತಂದ್ಕೊಂಡಿರ್ತಾರೆ. ಎಲ್ಲ ವಸ್ತುಗಳು ಕೂಡ ಅವ್ರ ಹತ್ರನೇ ಇರ್ತಾರೆ. ನಮಗೇನು ಡಿಸ್ಟರ್ಬ್ ಮಾಡಲ್ಲ, ಅದನ್ನ ಕೊಡಿ ಇದನ್ನ ಕೊಡಿ ಅಂತ. ಇಲ್ಲಿ ಲೋಕಲರ್ನ ಕರೆದ್ರೆ ಅದನ್ನ ಕೊಡಿ ಮೇಡಮ್, ಇದನ್ನ ಕೊಡಿ, ಬಕೆಟ್ ಕೊಡಿ, ಪರ್ಕೆ ಕೊಡಿ ಎಲ್ಲ ಕೇಳ್ತಾ ಇರ್ತಾರೆ. ತುಂಬಾ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಅದೇ ಈ ಥರ ಅವ್ರನ್ನೇ ಕರೆದ್ರೆ ಆನ್ಲೈನಲ್ಲಿ ಇವರು ಅದಕ್ಕೋಸ್ಕರನೇ ಇರೋದು. ಮನೆಯೂ ಕೂಡ ಕ್ಲೀನ್ ಮಾಡಿ ಕೊಡ್ತಾರೆ. ಮನೆ ನಮಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದರೆ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಸೋಪ ಎಲ್ಲ ತೊಳೆದು ಡ್ರೈ ಮಾಡಿ ಕೂಡ ಕೊಡ್ತಾರೆ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆಯನ್ನು ಕ್ಲೀನ್ ಮಾಡಿಸಲ್ಲ, ಚಿಕ್ಕ ಮನೆ ಅಲ್ವಾ, ನಾವೇ ಮಾಡ್ಕೊತೀವಿ. ಸಂಪ್ ಮಾತ್ರ ಅವ್ರನ್ನ ಕರೆಸ್ಬಿಟ್ಟು ಕ್ಲೀನ್ ಮಾಡ್ಕೊತೀವಿ. ಚೆನ್ನಾಗಿ ಮಾಡಿಕೊಟ್ರು, ತುಂಬಾ ಖುಷಿ ಆಯಿತು. ಎಲ್ಲ ಅವರೇ ಮಾಡಿಕೊಂಡ್ರು. ಆದರೂ ನಾನು ಅಲ್ಲೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಕೆಳಗಡೆ ಇರೋ ನೀರೆಲ್ಲ ಮಣ್ಣು ಕಲರ್ ಆಗಿತ್ತು. ನೀರಲ್ಲಿ ಅದು ಎಲ್ಲಿಂದ ಮಣ್ಣು ಬರುತ್ತೆ ಅಂತಲೇ ಗೊತ್ತಿಲ್ಲ. ಆದರೆ ನಮ್ಮ ಸಂಪು ಯಾವಾಗಲೂ ಕ್ಲೋಸ್ ಇರುತ್ತೆ, ಆದರೂ ಕೂಡ ಮಣ್ಣು ಧೂಳು ಎಲ್ಲ ಇರುತ್ತಲ್ವ. ಹಾಗಾಗಿ ನೋಡಿ ತುಂಬಾ ಗಲೀಜಿದೆ. ಪಾಪ ನೀಟಾಗಿ ಕ್ಲೀನ್ ಮಾಡಿದರು. ಅದೇ ನಾವು ಮಾಡೋದಾಗಿರೋ ತುಂಬಾ ಹೆಚ್ಚು ಕಡಿಮೆ ಅಂದ್ರೂ ಅಟ್ಲೀಸ್ಟ್ 2 ಅವರ್ ಆದರೂ ಬೇಕಾಗಿತ್ತು. ಆದರೆ ಅವರು 1 ಅವರ್ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದರು. ತುಂಬಾ ಖುಷಿ ಆಯಿತು. ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ನಮಗೂ ಕೂಡ ಡಿಸ್ಟರ್ಬ್ ಮಾಡಲ್ಲ. ನೋಡಿ ಸಂಪೊಳಗಡೆ ಏನೇನು ಬಿದ್ದಿದೆ ಅನ್ನೋದೇ ಲೆಕ್ಕಕ್ಕಿಲ್ಲ. ಕಬ್ಬಿಣ ಚೂರು, ಚಾಕು ಕೂಡ ಬಿದ್ದಿದೆ. ಅದು ಯಾವಾಗ ಬಿದ್ದಿತ್ತು ಅನ್ನೋದೇ ಗೊತ್ತಿಲ್ಲ. ವಾಲು ಎಲ್ಲ ಕ್ಲೀನ್ ಮಾಡಿ ತೆಗೆದ್ರು. ಎಲ್ಲ ಚೆಕ್ ಮಾಡಿ ನೀಟ್ ಮಾಡಿ ನೀಟಾಗಿ ಕೆಮಿಕಲ್ ವಾಶ್ ಮಾಡಿದರು. ಫುಲ್ಲು ಹೈ ಪ್ರೆಷರ್ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡಿದರು. ತುಂಬಾ ಖುಷಿ ಆಯಿತು. ಸಂಪ್ ಕ್ಲೀನ್ ಮಾಡುವಾಗ ಹೊರಗಡೆ ಕೂಡ ಗಲೀಜಾಯಿತು, ಅದನ್ನು ಕೂಡ ಅವರೇ ಕ್ಲೀನ್ ಮಾಡಿ ನೀಟ್ ಮಾಡಿ ಕೊಟ್ಟರು. ನೀಟಾಯಿತು, ನಮಗೇನು ಡಿಸ್ಟರ್ಬೆನ್ಸ್ ಇಲ್ಲ. ದುಡ್ಡನ್ನು ಕೊಡೋದಷ್ಟೇ ನಮ್ಮ ಕೆಲಸ. ಫುಲ್ಲು ನೀಟ್ ಮಾಡಿ ಅವರೇ ನೀರು ತೆಗೆದು ಅವರೇ ಕ್ಲೀನ್ ಮಾಡಿ ಅಲ್ಲಿ ಡ್ರೈ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇದರಲ್ಲೇ ಮಾಡಿದರು. ವ್ಯಾಕ್ಯೂಮ್ ಕ್ಲೀನರಿಂದನೇ ನೀಟಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಕೊಟ್ಟರು. ಪರವಾಗಿಲ್ಲ ಅನಿಸುತ್ತೆ. ನಾವು ಅಲ್ಲಿ ಇಲ್ಲಿ ಇವ್ರನ್ನ ಲೋಕಲರ್ನ ಕರ್ಸೋದ್ಕಿಂತ ಇದೇ ಥರ ಬೆಟರ್ ಅಂತ ನನಗಂತೂ ತುಂಬಾ ಖುಷಿ ಆಯಿತು. ನೀವು ಯಾರಾದರೂ ಮಾಡಿಸೋರಿದ್ದರೆ ನಾನು ಇವ್ರ ನಂಬರ್ ಹಾಕಿರ್ತೀನಿ, ನೋಡಿ ಕಾಲ್ ಮಾಡಿ ಕರ್ಸ್ಕೊಬೋದು. ಆದರೆ ಇವರು ಬೆಂಗಳೂರು ಸುತ್ತಮುತ್ತ ಮಾತ್ರ ಮಾಡೋದು, ಹಳ್ಳಿ ಕಡೆ ಏನು ಮಾಡಲ್ಲ. ಇವರು ಬೆಂಗಳೂರಲ್ಲಿ, ನಾವು ಬೆಂಗಳೂರಲ್ಲೇ ಇರೋದ್ರಿಂದ ಇವರು ಬೆಂಗಳೂರಲ್ಲಿ ಮಾತ್ರ ಸರ್ವಿಸ್ ಮಾಡ್ತಾರೆ. ಇವ್ರದ್ದು ಎಲ್ಲ ಥರ ಸರ್ವಿಸ್ ಇದೆ. ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ನಮಗೆ ಮನೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಅವರೇ ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ, ನೀಟಾಗಿ ಮಾಡಿ ಕೊಡ್ತಾರೆ. ತುಂಬಾ ಇಷ್ಟ ಆಯಿತು. ನಿಮಗೂ ಯಾರಿಗಾದರೂ ಬೇಕಂದರೆ ನೋಡಿ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಮಗೇನೇ ಡಿಸ್ಟರ್ಬ್ ಮಾಡಲ್ಲ. ಎಲ್ಲ ಐಟಮ್ಸು ಅವರೇ ತಂದು ಅವರೇ ಕ್ಲೀನ್ ಮಾಡಿ ನೀಟ್ ಮಾಡಿ ಕೊಟ್ಟು ಹೋಗ್ತಾರೆ. ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೋದರು. ತುಂಬಾ ಖುಷಿ ಆಯಿತು. ಪರವಾಗಿಲ್ಲ, ಸುಮ್ಮನೆ ನಾವು ಬೇರೆ ಇವ್ರನ್ನ ಕರ್ಸೋದು ಬದಲು ಎಲ್ಲರೂ ಇವ್ರನ್ನೇ ಕರೆಸಿ ಮಾಡ್ಕೋಬೋದು. ಇವರೇ ಅಂತಲ್ಲ, ತುಂಬ ಜನ ಇದೇ ಥರ ಇರ್ತಾರೆ. ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು.
ಅವರೆಲ್ಲ ಹೋದ್ಮೇಲೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಮೇಲೆ ಬಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಬಾಂಗ್ಡೆ ಮೀನು ತೊಗೊಂಬಂದಿದ್ದಾರೆ. 1.5 kg ಬಾಂಗ್ಡೆ ಮೀನು, 1/4 kg ಫ್ರಾನ್ಸ್ ತೊಗೊಂಬಂದಿದ್ದಾರೆ. ಹಾಗೆ 1.5 kg ಚಿಕನ್ ಕೂಡ ತೊಗೊಂಬಂದಿದ್ದಾರೆ. ನಮ್ಮಲ್ಲಿ ಯಾವಾಗಲೂ ಒಂದೇ ಥರ ತೊಗೊಂಬರಲ್ಲ, ಅಟ್ಲೀಸ್ಟ್ ಒಂದು 2 ಟೈಪ್ ಆದರೂ ಇದ್ದೇ ಇರುತ್ತೆ. ಹಾಗಾಗಿ ಚಿಕನ್ನು ತಂದಿದ್ದಾರೆ. ಚಿಕನ್ನು ಸಂಜೆ ಮಾಡ್ಕೊಳೋಣ ಅಂದ್ಬಿಟ್ಟು ಎತ್ತಿಕ್ಕಿದ್ದೀನಿ. ನಾನಿಲ್ಲಿ ಫಿಶ್ ಫ್ರೈಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, 1.5 ಟೇಬಲ್ ಸ್ಪೂನು ಧನ್ಯ ಪೌಡರ್ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, 1 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತೀನಿ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತೀನಿ. ನಾನಿಲ್ಲಿ 4 ಫಿಶ್ ಮಾತ್ರ ಮಾಡ್ತಿದ್ದೀನಿ, ಹಾಗಾಗಿ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ಪೂನಲ್ಲೇನು ಅಷ್ಟೊಂದು ನಂಗೆ ಸೆಟ್ ಆಗೋಲ್ಲ. ನೀರು ಹಾಕ್ತಾ ಸ್ವಲ್ಪ ನೀರು ಹಾಕ್ತಾ ನಮಗೆ ಯಾವ್ದಕ್ಕೆ ಬೇಕು ನೋಡಿ ಇಷ್ಟು ಗಟ್ಟಿ ಮಾಡಿಕೊಂಡು ಎಲ್ಲನೂ ನೀಟಾಗಿ ಕವರ್ ಮಾಡ್ತೀನಿ. ಎಲ್ಲ ಫಿಶ್ಶಿಗೂ ಗೆರೆ ಒಡ್ಸ್ಕೊ ಬಂದಿರ್ತಾರಲ್ವ, ಆ ಗೆರೆಗೂ ಕೂಡ ನೀಟಾಗಿ ಹಚ್ಚಿಬಿಟ್ಟು ಅರ್ಧ ಗಂಟೆ ಇಟ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಫ್ರೈ ಮಾಡ್ಕೊತೀನಿ. ತುಂಬ ಸಿಂಪಲ್ಲು, ತುಂಬ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು 1 hour ಬಿಟ್ಟು ಮಾಡಿದರೂ ಚೆನ್ನಾಗಿರುತ್ತೆ, ಇಲ್ಲ ಅರ್ಧ ಗಂಟೆಗೆಲ್ಲ ಮಾಡ್ಕೊಬೋದು. ಜಾಸ್ತಿ ಟೈಮ್ ಇದ್ದಷ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ತುಂಬ ಸಿಂಪಲಾಗಿ ಮಾಡ್ಕೊತೀನಿ. ಇದೇ ರೀತಿ ಮಾಡಿಕೊಂಡು ರವೆ ಫ್ರೈ ಕೂಡ ಮಾಡ್ಕೊಬೋದು. ನಾನು ರವೆ ಫ್ರೈ ಏನು ಮಾಡ್ತಾಯಿಲ್ಲ, ಸಿಂಪಲಾಗಿ ಹಂಗೆ ತವಾ ಫ್ರೈ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಇದೆಲ್ಲ ರೆಡಿ ಆದಮೇಲೆ ನನ್ನ ಮಗ ಇವತ್ತು ನಾನು ಫ್ರಾನ್ಸ್ ಫ್ರೈ ಮಾಡ್ತೀನಿ ಅಂದ್ಬಿಟ್ಟು ಅವ್ನು ಅಡುಗೆ ಮಾಡೋಣ ಅಂತ ಬಂದ. ನಾನೇ ಮಾಡ್ತೀನಿ ಅಂದ. ನಾನು ಮಾಡೋದೆಲ್ಲ ನೋಡ್ತಾ ಇರ್ತಾರಲ್ಲ, ಆಲ್ಮೋಸ್ಟ್ ನನ್ನ ಮಕ್ಳಿಗೆ ಚಿಕ್ಕ ಪುಟ್ಟವೆಲ್ಲ ಬರುತ್ತೆ. ನಾನೇ ಮಾಡ್ತೀನಿ ಅಂದ. ಆಯಿತು, ನನಗೂ ಕೂಡ ಹೆಲ್ಪ್ ಆಯಿತು. ನಾನಿನ್ನು ಮೀನು ಸಾಂಬಾರು ಮಾಡ್ಬೇಕಂದ್ಬಿಟ್ಟು ನಾನು ಮೀನು ಸಾಂಬಾರಿಗೆಲ್ಲ ಆ ಕಡೆ ರೆಡಿ ಮಾಡ್ಕೊತಿದ್ದೆ. ನನ್ನ ಮಗ ಫ್ರಾನ್ಸ್ ಫ್ರೈ ಮಾಡ್ತೀನಿ ಅಂತ ಹೇಳ್ದೆ. ಹಂಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಒಂದೊಂದು ವೀಡಿಯೋಸ್ ಮಿಸ್ ಆಗಿದೆ, ಆದರೂ ಪರವಾಗಿಲ್ಲ, ಮಾಡ್ಕೊಳ್ಳಿ, ಮಾಡೋದು ಸ್ವಲ್ಪ ತೋರ್ಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನೋ ಒಂದು ಹೆಲ್ಪ್ ಆಗ್ತಾನಲ್ಲ ಅಷ್ಟೇ ಸಾಕು ನನಗೆ ಅಂದ್ಕೊಂಡು ನನ್ನ ಕೆಲಸ ನಾನು ಮಾಡಿಕೊಂಡೆ, ಅವ್ನ ಕೆಲಸ ಅವ್ನು ಮಾಡ್ಕೊತಿದ್ದೆ. ನಾನು ಅಲ್ಲಿ ಮಿಕ್ಸಿ ಮಾಡಿಕೊಂಡು ನಾನು ಮೀನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಈ ಕಡೆ ಅವನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಚೆನ್ನಾಗೆಲ್ಲ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಸಿಂಪಲಾಗಿ ಮಾಡ್ತಾನೆ. ಇವತ್ತು ನಾನು ಮಾಡೋ ಥರ ಮಾಡಲ್ಲ, ಸಿಂಪಲ್ಲಾಗಿ ಸೈಡ್ಸಿಗಂತ ಮಾಡ್ಕೊತಾನೆ. ಫ್ರಾನ್ಸಿಗೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಹಾಕಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಕ್ಲೀನ್ ಮಾಡಿಸ್ಕೊಬಂದಿದ್ರು. ಮನೆಗೆ ತಂದಮೇಲೆ ಒಂದು 2 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ಟು ಅವನೇ ಇವತ್ತೆಲ್ಲದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ನಾನೇನು ಹೆಲ್ಪ್ ಮಾಡ್ತಾಯಿಲ್ಲ, ಅವನೇ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನೋಡೋಣ ಯಾವ ರೀತಿ ಮಾಡ್ತಾನೆ ಅಂದ್ಬಿಟ್ಟು. ಎಲ್ಲ ನಾವೇ ಮಾಡೋಕ್ಕೋರು ನನಗೆ ತುಂಬಾ ಸುಸ್ತಾಗುತ್ತೆ. ಹುಷಾರು ಬೇರೆ ಇರಲಿಲ್ಲ, ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು. ಹಂಗೆ ಅವನೇ ಮಾಡ್ಕೊತಾ ಇದ್ದ. ನಾನು ಈ ಕಡೆ ಫಿಶ್ ಮಾಡೋಣ ಅಂದ್ಬಿಟ್ಟು ನಾನು ಕೆಲಸ ನಾನು ಮಾಡ್ಕೊತಾ ಇದ್ದೆ. ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮೀನು ಸಾಂಬಾರು ಮಾಡಿಕೊಂಡು ಫಿಶ್ ಫ್ರೈ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ನಾನು ರೈಸ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ, ಬೇರೆ ಏನು ಮುದ್ದೆ ಏನು ಮಾಡಲ್ಲ ಇವತ್ತು. ರೈಸ್ ಮಾಡಿಬಿಟ್ಟು ಮೀನು ಸಾಂಬಾರು ಮಾಡಿ ಸೈಡಿಗೆ ಫಿಶ್ ಮಾಡ್ಕೊತೀನಿ. ಹಾಗೆ ನನ್ನ ಮಗ ಅಲ್ಲಿ ಫ್ರಾನ್ಸ್ ರೆಡಿ ಮಾಡ್ತಾಯಿದ್ದಾನೆ, ಅದು ಕೂಡ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಈ ಥರ ಎಲ್ಲ ಮಾಡಿಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಅವನು ರೆಡಿ ಆಯಿತು. ಒಂದು ಆ ಕಡೆ ರೆಡಿ ಆಯಿತು, ನಾನು ಕೂಡ ರೆಡಿ ಮಾಡಿಕೊಂಡೆ. ಈ ಕಡೆ ಮೀನನ್ನ ಮಸಾಲೆ ಹಚ್ಬಿಟ್ಟು ಅರ್ಧ ಗಂಟೆ ಆಗಿತ್ತು. ಹಾಗೆ ಫ್ರೈ ಮಾಡೋಣ ಅಂದ್ಬಿಟ್ಟು ತವಾ ಫ್ರೈಗೆ ಅಂತ ರೆಡಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಾಯಿತು, ಸಿಂಪಲಾಗಿ ಮಾಡಿದ್ರು ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತು ಬೆಳಗ್ಗೆಯಿಂದ ಸ್ವಲ್ಪ ಟಯರ್ಡ್ ಆಗಿತ್ತು, ಅಲ್ಲಿ ಮೇಲೆ ಕೆಳಗೆ ಹತ್ತಿ ಇಳಿದು ಟಯರ್ಡ್ ಆಗಿತ್ತು. ಸ್ವಲ್ಪ ಹೊತ್ತು ಮಲಗಿ ಎದ್ಬಿಟ್ಟು ನೈಟಿಗೆ ಅಡುಗೆ ಮಾಡ್ಕೊಳ್ಳೋಲ್ಲ ಅಂದ್ಬಿಟ್ಟು ಬಂದೆ. ಮಗಳು ಇವತ್ತು ನನಗೆ ಬೆಳ್ಳುಳ್ಳಿ ಕಬಾಬ್ ಮಾಡು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ. ನೈಟ್ಗೆ ಮಧ್ಯಾಹ್ನ ಮಾಡಿದಂಥ ಸಾಂಬಾರಿತ್ತು, ಹಾಗಾಗಿ ಸಾಂಬಾರು ಏನು ಬೇಡ, ಕಬಾಬ್ ಕೇಳಿದ್ಲಲ್ವ, ಕಬಾಬ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಬೆಳ್ಳುಳ್ಳಿ ಕಬಾಬಿಗೆ ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತೀನಿ, 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ, 1.5 ಇಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಒಂದು 10-15 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ಚಕ್ಕೆ ಒಂದು 4 ಪೀಸು, ಲವಂಗ ಒಂದು 3 ಪೀಸು, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, 2 ಮೊಟ್ಟೆ, ಕ್ವಾಂಟಿಟಿಗೆ ತಕ್ಕನಾಗಿ ಮೊಟ್ಟೆ ಹಾಕ್ಕೊತೀನಿ. ಕರಿಯೋದಕ್ಕೆ ಎಣ್ಣೆ. ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊತೀನಿ, 1.5 ಇಡಿಯಷ್ಟು ಕರಿಬೇವಿನ ಸೊಪ್ಪು, 1 ಇಡಿಯಷ್ಟು ಪುದೀನ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, 12 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು, 1.5 ಇಂಚಷ್ಟು ಚಕ್ಕೆ, 5 ಲವಂಗ, 5-6 ಲವಂಗ ನುಣ್ಣಗೆ ರುಬ್ಕೊಂಡು ಇದೆಲ್ಲವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಶಿಫ್ಟ್ ಮಾಡಿಕೊಂಡು, ಏನೇನು ಹಾಕ್ಕೊಂಡೆ ಅನ್ನೋದು ವಿಡಿಯೋ ಮಿಸ್ ಆಗಿದೆ, ನಾನು ಹೇಳ್ತಾ ಇದ್ದೀನಿ, ಅದನ್ನು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು, 1 ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಗರಂ ಮಸಾಲ ಅಥವಾ ಚಿಕನ್ ಮಸಾಲ, ಅರ್ಧ ಭಾಗ ನಿಂಬೆಹಣ್ಣು ಹಾಕ್ಕೊತೀನಿ, 3-4 ಟೇಬಲ್ ಸ್ಪೂನು ಮೊಸರು ಹಾಕ್ಕೊಂಡು
2 ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಎಲ್ಲ ಚಿಕನಿಗೆಲ್ಲ ಚೆನ್ನಾಗಿ ಕವರ್ ಆಗುತ್ತೆ. ಸ್ಪೂನಲ್ಲಾದರೂ ಮಾಡ್ಕೊಬೋದು, ಕೈಲಾದರೂ ಮಾಡ್ಕೊಬೋದು. ಆದಷ್ಟು ಕೈಲಿ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಸ್ಪೂನಲ್ಲಿ ಮಾಡಿಕೊಂಡೆ. ಕೈ ಸ್ವಲ್ಪ ಖಾರ ಆಗುತ್ತೆ ಅಂದ್ಬಿಟ್ಟು ಸ್ಪೂನಲ್ಲೇ ಮಾಡಿಕೊಂಡ್ರೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಡಬೇಕು. ನೋಡಿ, ಅರ್ಧ ಗಂಟೆ ಇಡೋಷ್ಟಿಗೆ ನನ್ನ ಮಕ್ಕಳು ಏನೇನು ಕಿತಾಪತಿ ಮಾಡ್ತಾರಂತ ಅವ್ರದ್ದೇ ಒಂದು ಲೋಕದಲ್ಲಿದ್ದಾರೆ, ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು. ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಅರ್ಜೆಂಟ್ ಮಾಡ್ತಾಯಿದ್ರು ಮಕ್ಕಳು. ಕರಿಯೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ 1 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡೆ. ಕಬಾಬಿಗೆ ಅಂದ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ಅರ್ಧ ಗಂಟೆ ಆಗಿದೆ. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಕರ್ಕೊತೀನಿ. ನನ್ನ ಮಕ್ಳಿಗೆ ತುಂಬಾ ಇಷ್ಟ. ಅದರಲ್ಲೂ ಕಬಾಬ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಏನು ಮಾಡೋದು, ಅವ್ರಿಗೆ ಬೇಕಾಗಿದ್ದು ಮಾಡಿಕೊಡ್ಲೇಬೇಕು. ಮಕ್ಕಳಿಗೋಸ್ಕರನೇ ಅಲ್ವಾ ನಾವೆಲ್ಲ ಮಾಡೋದು. ಅವ್ರು ಕೇಳಿದ್ದು ಮಾಡಿಕೊಡ್ಲೇಬೇಕು. ಚೆನ್ನಾಗಿ ಕರ್ಕೊಟ್ಟು ನೋಡಿ, ಈ ಥರ ಆಯಿತು. ಚೆನ್ನಾಗಾಯಿತು. ವಿಡಿಯೋ ತೆಗೆದಿದ್ದೆಲ್ಲ ಮಿಸ್ ಆಗಿದೆ. ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಾಗಿದೆ. ಜೊತೆಗೆ 2 ಬೆಳ್ಳುಳ್ಳಿ ಗಡ್ಡೆನೂ ಕೂಡ ಜಜ್ಜಿಬಿಟ್ಟು ಎಣ್ಣೆನಲ್ಲಿ ಕರ್ಕೊಂಡೆ. ಎಣ್ಣೆನಲ್ಲಿ ಕರೆದು ಒಂದು ಇಡೀ ಕರಿಬೇವಿನ ಸೊಪ್ಪು ಕೂಡ ಎಣ್ಣೆನಲ್ಲಿ ಕರೆದು ಗಾರ್ನಿಷ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ನನ್ನ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಇವತ್ತಿನ ಲಾಗ್ ಯಾರಿಗಾದರೂ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.